ಇದು 2025ರ ಮೊದಲನೇ ವಿಡಿಯೋ. ಇದನ್ನು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು. ಸ್ವಲ್ಪ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತೆ ಗಣೇಶ ಟೆಂಪಲ್ಗೆ ಹೋಗಿದ್ವಿ. ಬುಧವಾರ ಆಗಿರೋದ್ರಿಂದ ಗಣೇಶ ಟೆಂಪಲಲ್ಲಿ ತುಂಬಾ ರಶ್ ಇದ್ದರು, ಸಿಕ್ಕಾಪಟ್ಟೆ ರಶ್ ಇದ್ದರು. ನಮ್ಮದು ದರ್ಶನ ಆಗಿ ಬರೋ ಅಷ್ಟರಲ್ಲಿ ಹೆವಿ ರಶ್ ಆಗಿಬಿಟ್ರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತು ಹೊಸ ವರ್ಷ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿಂದ 25 ಸ್ಟಾರ್ಟ್ ಆಗುತ್ತೆ. ಯಾರೇನು ಏನೇನು ಅಂದ್ಕೊಂಡಿದ್ದೀರ ಎಲ್ಲ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಇವತ್ತು ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕ್ತೀನಿ. ಮತ್ತು ಹಂಗೇನೆ ಬರಬೇಕಾದ್ರೆ ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದ್ವಿ, ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು. ಇವತ್ತು ಮಧ್ಯಾಹ್ನ ಏನು ಸ್ಪೆಷಲ್ ಏನು ಮಾಡಿಲ್ಲ, ಕಡಲೆಕಾಳು ಸಾಂಬಾರು, ಅನ್ನ, ಸ್ವಲ್ಪ ಹಪ್ಪಳನ ಸುಟ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಏನು ಸ್ಪೆಷಲ್ ಇಲ್ಲ. ನೋಡೋಣ ಸಾಯಂಕಾಲ ಏನಾದರೂ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ನೋಡೋಣ. ಸಾಯಂಕಾಲ ಮಾಡಿದ್ರೆ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಎಲ್ಲರೂ ಹೊಸ ವರ್ಷ ಎಲ್ಲ ಏನು ಮಾಡ್ತಾಯಿದ್ರಾ ಕಾಮೆಂಟ್ ಮಾಡಿ. ನೀವೇನೇನು ಸ್ಪೆಷಲ್ ಮಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ, 25ರಿಂದ ನೀವು ಏನು ಅಂದ್ಕೊಂಡಿದ್ದೀರ, ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರ ಅನ್ನೋದೆಲ್ಲ ಕಾಮೆಂಟ್ ಮಾಡಿ ಹೇಳಿ. ನಾನು ಏನು ಅಂದ್ಕೊಂಡಿದ್ದೀನಿ ಅನ್ನೋದನ್ನು ವಿಡಿಯೋ ಲಾಸ್ಟಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮತ್ತೆ ಸಿಗೋಣ. ಬೆಳಿಗ್ಗೆ ಆನ್ ದ ವೇ ಬರಬೇಕಾದ್ರೆ ಅಲ್ಲೇ ಟಿಫನ್ ತಿನ್ಕೊಂಡು ಮನೆಗೆ ಬಂದ್ವಿ. ಮಧ್ಯಾಹ್ನ ಸ್ವಲ್ಪ ಕಡಲೆಕಾಳು ಸಾಂಬಾರು, ಅನ್ನನ ಮಾಡ್ಕೊಂಡಿದ್ದೆ ಸಿಂಪಲಾಗಿ. ಬೇರೆ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ನನಗೆ ಬೇರೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು. ಇವಾಗಲೂ ಕೂಡ ಕೋಲ್ಡ್ ಇನ್ನೂ ಕಡಿಮೆ ಆಗಿಲ್ಲ. ಯಾಕೋ 3 ಡೇಸಿಂದನೂ ಕಂಟಿನ್ಯೂಸ್ ಆಗಿ ಕೋಲ್ಡು, ಸ್ವಲ್ಪ ಲೈಟಾಗಿ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ. ಯಾವುದೇ ಮಾತ್ರೆನೂ ತೊಗೊಳಂಗಿಲ್ಲ. ತೊಗೊಂಡ್ರೆ ಡೋಲೋ ತೊಗೊಬೋದು, ಅದನ್ನು ಕೂಡ ಜಾಸ್ತಿ ತೊಗೊಳಂಗಿಲ್ಲ ಪ್ರೆಗ್ನೆಂಟ್ ಇರೋರು. ಅದರಿಂದ ಈ ಥರ ಸ್ಟೀಮು, ಹೋಮ್ ರೆಮಿಡಿ ಏನಿದೆ ಅದನ್ನು ಟ್ರೈ ಮಾಡ್ಕೊತಾ ಇದ್ದೀನಿ. ಬಟ್ ಸ್ಟೀಮ್ ತೊಗೊಳೋದ್ರಿಂದ ತುಂಬಾ ಬೆಟರ್ ಫೀಲ್ ಆಗುತ್ತೆ. ನೀವು ಒಂದು ಸಲ ಏನಾದ್ರೂ ಪ್ರೆಗ್ನೆನ್ಸಿ ಇಲ್ಲ ಅಂತಂದ್ರೂ ನಾರ್ಮಲ್ ಆಗಿದ್ರೂ ಸ್ಟೀಮ್ನ ತೊಗೊಳೋದ್ರಿಂದ ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ಸ್ವಲ್ಪ ವಿಕ್ಸ್ ಹಾಕ್ಕೊಂಡು ತೊಗೊಬೇಕು. ಇಲ್ಲಾಂತಂದರೆ ವಿಟಮಿನ್ ಸಿದು ಒಂದು ಕ್ಯಾಪ್ಸೂಲ್ ಥರ ಬರುತ್ತೆ ನೋಡಿ, ಗ್ರೀನ್ ಕಲರು, ಅದನ್ನು ಕೂಡ ಹಾಕ್ಬಿಟ್ಟು ತೊಗೊಬೋದು. ನಿಜವಾಗ್ಲೂ ಸಖತ್ ರಿಲೀಫ್ ಅಂತ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ತೊಗೊಂಡು ಯಾಕೋ ಆಗ್ತಾನೇ ಇರಲಿಲ್ಲ ಅಂತ ಅಂದ್ಬಿಟ್ಟು, ಬಟ್ ಒಂದು ಸ್ವಲ್ಪ ಲೈಟಾಗಿ ಓಕೆ ಅಂತ ಅನ್ನಿಸ್ತು. ಬಟ್ ಅವತ್ತು ನೈಟ್ ಅಂತೂ ನಾನು ನಿದ್ದೆನೇ ಮಾಡಿಲ್ಲ. ಹೋಗ್ತಾ ಮೊದಲನೇ ದಿವಸನೇ ನನಗೆ ಹುಷಾರಿರಲಿಲ್ಲ, ಫುಲ್ ಡಲ್ ಆಗಿಬಿಟ್ಟಿದೆ. ಮಧ್ಯಾಹ್ನವರೆಗೆ ಹೆಂಗೋ ಇದ್ದೆ. ಮಧ್ಯಾಹ್ನ ಆದಮೇಲೆ ಫುಲ್ ಡಲ್ ಆಗಿಬಿಟ್ಟೆ. ಈವ್ನಿಂಗ್ ಅಷ್ಟರಲ್ಲಿ ಏನೂ ಮಾಡಿಲ್ಲ, ಸುಮ್ಮನೆ ಮಲ್ಕೊಂಡಿದ್ದೆ. ಸಾಯಂಕಾಲನೂ ಅಷ್ಟೇ, ಅಡುಗೆನೂ ಮಾಡೋಕ್ಕಾಗಿಲ್ಲ. ಒಂಥರ ಫುಲ್ಲು ಈ ತಲೆ ಭಾರ ಆಗ್ಬಿಟ್ರಂತೂ ಯಾರೂ ನಾರ್ಮಲ್ ಜನಗಳಾದ್ರೂ ಅಷ್ಟೇ ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಇನ್ನೂ ಕನ್ಸೀವ್ ಇರೋದ್ರಿಂದ ಇನ್ನೂ ಸುಸ್ತಾಗ್ತಾ ಇರುತ್ತೆ. ನೈಟು ಅಷ್ಟೇ ಯಾಕೋ ಅಡುಗೆ ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ವಲ್ಪ 1-2 ಇಡ್ಲಿ ತರಿಸ್ಕೊಂಡು ತಿಂದ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ಆಯಿತು. ಅವತ್ತು ವರ್ಷ ಎಲ್ಲೂ ಹೋಗೋ ಪ್ಲ್ಯಾನು ಇರಲಿಲ್ಲ. ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಸಾಕು, ಯಾಕಂದರೆ ದೂರ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಏನೋ ನಾವು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಪ್ಲ್ಯಾನ್ ಮಾಡ್ಕೊಂಡಿದ್ರು ನಂಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ನೋಡು ಅಂದರೆ ಎಲ್ಲ ಮೊನ್ನೆದೆಲ್ಲ ಚೆನ್ನಾಗಿದ್ದೆ, ಬಟ್ ಸಡನ್ನಾಗಿ ಯಾಕೆ ಈ ಥರ ಆಯಿತು ಅಂತಲೂ ಗೊತ್ತಿಲ್ಲ. ಸಮ್ಟೈಮ್ಸ್ ಬಾಡಿ ಓವರ್ ಈಟ್ ಆದ್ರೂ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಕೋಲ್ಡ್ ಆಗೋ ಥರದ್ದೇನು ತಿಂದಿರಲಿಲ್ಲ, ಯಾಕಂದರೆ ನಾನು ಐಸ್ ಕ್ರೀಮ್ ಆ ಥರದ್ದೇನು ತಿನ್ನೋಕ್ಕೆ ಹೋಗಿರಲಿಲ್ಲ. ಬಟ್ ಯಾವ ಥರ ಕೋಲ್ಡ್ ಆಯಿತು ಅಂತಲೂ ನನಗೂ ಗೊತ್ತಿಲ್ಲ. ಬಾಡಿ ಹೀಟ್ ಆದ್ರೂ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ವೆದರ್ಗೂ ಕೂಡ, ಇವಾಗ ಸ್ವಲ್ಪ ವೆದರ್ ಬೇರೆ ಹಿಂಗೆ ಚೇಂಜ್ ಆಗ್ತಾಯಿದೆ ಅಲ್ವಾ. ಸದ್ಯಕ್ಕೆ ಕೆಮ್ಮು ಬರದೇ ಇರೋ ಥರ ನೋಡಿಕೊಂಡ್ರೆ ಸಾಕು, ಯಾಕಂದರೆ ಕೆಮ್ಮಕ್ಕೂ ಕೂಡ ಆಗೋದಿಲ್ಲ ಈ ಟೈಮಲ್ಲಿ. ಏನು ಮಾಡೋದು ಗೊತ್ತಿಲ್ಲ. ಹೆಂಗೋ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಾಸ್ಪಿಟಲ್ಗೂ ಹೋಗಿಲ್ಲ, ಯಾಕಂದರೆ ನೆಕ್ಸ್ಟ್ ಮಂತು 14th ಚೆಕಪ್ ಇರೋದ್ರಿಂದ ಒಟ್ಟಿಗೆ ಆವಾಗ ಹೋಗ್ಬೇಕು, ಮತ್ತೆ ಇನ್ನೊಂದು ಸಲ ಹೋಗಬೇಕು ಅಂತ ಸೋಂಬೇರಿತನದಿಂದ ಹಾಸ್ಪಿಟಲ್ಗೂ ಕೂಡ ಹೋಗಿಲ್ಲ. ನೋಡೋಣ, ಸಪೋಸ್ ಏನಾದರೂ ಕಡಿಮೆ ಆಗಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕು. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಲ್ಲೂ ಕೂಡ ಬೇರೆ ಯಾವುದೇ ಥರ ಟ್ಯಾಬ್ಲೆಟ್ನೂ ಕೊಡೋಂಗಿಲ್ಲ. ಜಸ್ಟ್ ಒಂದು ತೊಗೊಂಡ್ರೆ ಡೋಲೋ ಒಂದು ಕೊಡ್ತಾರೆ ಅಷ್ಟೇ, ಬೇರೆ ಏನೂ ಕೊಡೋಕ್ಕಾಗೋದಿಲ್ಲ.
ಏನು ಮಾಡೋದು ಗೊತ್ತಿಲ್ಲ. ಏನಾದರೂ ಮನೇಲೇ ಹೋಮ್ ರೆಮಿಡಿ ಥರದ್ದೇನಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನನಗೂ ಟ್ರೈ ಮಾಡ್ತೀನಿ. ಅದೇ ಕೋಲ್ಡು, ತಲೆ ಭಾರ, ಕಣ್ಣೆಲ್ಲ ಉರಿ ಅಂತಂದರೆ ನಿಜವಾಗ್ಲೂ ತಡ್ಕೊಳಕ್ಕಾಗೋದಿಲ್ಲ. ಒಂಥರ ಫೇಸೆಲ್ಲ ಡಲ್ ಆಗಿಬಿಡುತ್ತೆ. ಏನು ಮಾಡೋದೋ ಗೊತ್ತಿಲ್ಲ. ಇನ್ನೂ ಕೋಲ್ಡ್ ಕಡಿಮೆ ಆಗಿಲ್ಲ. ಹೆಂಗೋ ಹಂಗೆ ಇದ್ದೀನಿ. ದಿನ 2 ಟೈಮ್ಸ್ 3 ಟೈಮ್ಸ್ ಆದ್ರೂ ಸ್ವಲ್ಪ ಸ್ಟೀಮ್ನ ತೊಗೊಂಡು ಸ್ವಲ್ಪ ಪರವಾಗಿಲ್ಲ. ಅಂತಂದ್ರೂ ನೈಟ್ ಅಷ್ಟು ನಿದ್ದೆ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಒಂಥರ ಗಂಟ್ಲೆಲ್ಲ ಕೆರಿತಾ ಇರುತ್ತೆ. ಆಮೇಲೆ ಮತ್ತೆ ಹಿಂಗೆ ಅಮ್ಮ ಬಂದಿದ್ರು, ಹಂಗೆ ಆಚೆ ಹೋಗಿದ್ದು. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತೆ ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಪಲಾವ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಥರ ಪಲಾವ್ ಸ್ಪೈಸಸ್ನೂ ಹಾಕ್ಕೊಬೋದು. ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇಲ್ಲಿ ನನ್ನ ಹತ್ರ ಸ್ವಲ್ಪ ಬೇಬಿ ಕಾರ್ನ್ ಇತ್ತು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರೆ ಹಾಕ್ಕೊಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬಟಾಣಿನೂ ಹಾಕ್ಕೊಬೋದು, ಕ್ಯಾಪ್ಸಿಕಮ್ ಹಾಕ್ಕೊಬೋದು. ಏನೂ ಇಲ್ಲ ಅಂದರೆ ಜಸ್ಟ್ ಟೊಮ್ಯಾಟೊ ಈರುಳ್ಳಿ ಹಾಕಿಟ್ಟು ಪ್ಲೇನಾಗಿ ಕೂಡ ಮಾಡ್ಕೊಬೋದು. ಇವಾಗ ನಾನು ಎರಡು ಟೊಮೆಟೊನ ತೊಗೊಂಡಿದ್ದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಾವೇನೇ ಫ್ರೈ ಮಾಡಿದ್ರೂ ಒಂದು ಐಟಮ್ಸ್ ಹಾಕಿದ್ಮೇಲೆ 1-2 ನಿಮಿಷನಾದರೂ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಬೇಗ ಬೆಂದೋಗಲಿ ಎಲ್ಲ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಯಾವುದೇ ಪಲಾವ್ ಆದ್ರೂ ಅಷ್ಟೇ ಮೇಯ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ, ಪುದೀನ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ನಾನು ಅವತ್ತು ಬಿಸಿಬೇಳೆ ಬಾತ್ಗೆ ಏನು ಪೌಡರ್ನ ಮಾಡಿದ್ದೆ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ 2 in 1, ಇದು ಬಿಸಿಬೇಳೆ ಬಾತ್ಗೂ ಯೂಸ್ ಮಾಡ್ಕೊಬೋದು, ಮತ್ತು ಈ ಥರ ಟೊಮೆಟೊ ಬಾತ್ಗೂ ಕೂಡ ಯೂಸ್ ಮಾಡ್ಕೊಬೋದು. ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ನಾನು 1 ಲೋಟ ಅಕ್ಕಿನ ತೊಗೊಂಡಿದ್ದೀನಿ, 2 ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ. ಬೇರೆ ಇನ್ನೇನು ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬೇಕಂದರೆ ಉಪ್ಪು ನೋಡಿಕೊಂಡು, ಬೇಕಂದರೆ ಸ್ವಲ್ಪ ಖಾರದ ಪುಡಿ ಬೇಕು ಅಂದರೆ ನೀವು ಹಾಕ್ಕೊಬೋದು. ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಪೌಡರಲ್ಲೇ ಹಾಕಿರೋದ್ರಿಂದ ಬೇಕಂದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದ್ದನ್ನು. ಅದಾದಮೇಲೆ ಅಮ್ಮ ಜಾಮೂನು ಕೂಡ ತೊಗೊಂಡು ಬಂದಿದ್ದರು. ನಾನು ಒಂದೇ ಒಂದು ತಿಂದೆ ಅಷ್ಟೇ, ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಯಾಕಂದರೆ ಕೆಮ್ಮು ಬಂದುಬಿಟ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನಾನು ಒಂದು ಗಂಜಿ ಥರ ಮಾಡ್ಕೊಳ್ಳೋಕ್ಕೆ ಪೌಡರ್ನ ಮಾಡ್ಕೊತಾ ಇದ್ದೀನಿ. ಇದು ಅಳಸಂದೆ ಕಾಳು, ಏನಂತಾರೆ, ಉದ್ದಿನ ಕಾಳು, ಬ್ಲ್ಯಾಕದು ಬರುತ್ತೆ ನೋಡಿ, ಅದು. ಇದ್ದಿಲ್ಲ ಅಂತಂದರೆ ನಾರ್ಮಲಾಗಿ ಇದು 2 ಪೀಸ್ ಆಗಿರೋ ಥರನೂ ಬರುತ್ತೆ, ಅದನ್ನಾದರೂ ಯೂಸ್ ಮಾಡ್ಕೊಬೋದು, ಇದನ್ನಾದರೂ ಯೂಸ್ ಮಾಡ್ಕೊಬೋದು. ನನಗೆ ಇದೇ ಸಿಕ್ತು. ಸೊ ಅದಕ್ಕೆ ಇದನ್ನು ತಗೊಂಡು, ಇದನ್ನು ಅಕ್ಕಿನ 1 ಲೋಟ ತೊಗೊಬೇಕು, ಉದ್ದಿನ ಕಾಳನ್ನ 2 ಲೋಟ ತೊಗೊಬೇಕು. ಒಂದು ಫ್ಲೇವರ್ಗೆ ಒಂದು 4 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಘಮ ಬರೋವರೆಗೆ. ಅದಾದಮೇಲೆ ಅಕ್ಕಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಸೀಸಕ್ಕೆ ಹೋಗಬಾರ್ದು, ಮೀಡಿಯಮಾಗಿ ಫ್ರೈ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನೀವು ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಇದನ್ನು ಗಂಜಿ ಥರ ಮಾಡಿಕೊಂಡು ಕುಡಿಯೋದ್ರಿಂದ ಬೋನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತು ಬೇಬಿಯ ಗ್ರೋತ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಇದರದ್ದೊಂದು ರೆಸಿಪಿನ ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇದನ್ನು ಬೇಯಿಸ್ಕೊಂಡು ನಾವು ತಿನ್ಬೋದು. ಉದ್ದಿನ ಕಾಳನ್ನ ತುಂಬಾ ಒಳ್ಳೆಯದು, ಸಖತ್ ಶಕ್ತಿ ಕೊಡುವಂತಹ ಅದೊಂದು ಪ್ರೋಟೀನ್ ಅಂತಂದರೆ ತಪ್ಪಾಗಲ್ಲ. ನೀವು ಇದನ್ನು ಟ್ರೈ ಮಾಡಿ. ಬೇಬಿ ಏನಾದರೂ ಸ್ವಲ್ಪ ಬೇಬಿ ಗ್ರೋತ್ ಆಗಿದ್ರೂ, ನಾರ್ಮಲ್ ಆಗಿದ್ರೂ, ಗ್ರೋತ್ ಇಲ್ಲ ಅಂತಂದ್ರೂ ನೀವು ಯೂಸ್ ಮಾಡ್ಬೋದು, ಆರಾಮ್ಸೆ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಮೇಯ್ನಾಗಿ ನಿಮ್ಮ ಬೋನ್ಗೆ ಶಕ್ತಿ ಕೊಡೋದ್ರಿಂದ, ನಮ್ಮ ಪೋಸ್ಟ್ ಡೆಲಿವರಿ ಆದಮೇಲೆ ನಮ್ಗೆ ತುಂಬಾ ಒಳ್ಳೆಯದು. ಆದ್ದರಿಂದ ಇದನ್ನು ನಾನು ಡೈಲಿ 1 ಲೋಟ ನೀರಿಗೆ ಒಂದು 2-2.5 ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕಿ ಚೆನ್ನಾಗಿ 1-2 ನಿಮಿಷ ಕುದಿಸಿದ್ರೆ ಸಾಕು. ಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಬೋದು, ಇಲ್ಲ ಅಂತಂದರೆ ಇಲ್ಲ. ಬೇಕಂದರೆ ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಬೋದು. ತುಂಬ ನುಣ್ಣಗೆ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಹಾಲನ್ನು ಕೂಡ ಕುಡಿತಾ ಇದ್ದೆ, ಸ್ವಲ್ಪ ಕೆಮ್ಮು ಬಂದ್ರೂ ಇದಾಗಲಿ ಅಂತ ಅಂದ್ಬಿಟ್ಟು. ಮತ್ತು ಸಾಯಂಕಾಲಕ್ಕೆ ಇಲ್ಲಿ
ಏನು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಹಿರಳಿಕಾಯಿ ಚಿತ್ರಾನ್ನ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಟೊಮೊಟೊನ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಅನ್ನನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದು ಈರುಳ್ಳಿಕಾಯಿ ಸ್ವಲ್ಪ ಎಷ್ಟು ಬೇಕೋ ಅದು ಹುಳಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಬೇಕಂದರೆ ಮತ್ತೆ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಹಿರಳಿಕಾಯಿ ಚಿತ್ರಾನ್ನನೇ ಒಂಥರ ಫ್ಲೇವರ್ ಇರುತ್ತೆ, ನಾರ್ಮಲ್ ನಿಂಬೆಹಣ್ಣು ಚಿತ್ರಾನ್ನನೇ ಒಂಥರ ಫ್ಲೇವರ್ ಇರುತ್ತೆ. ಒಂದೊಂದು ಒಂದೊಂದು ಥರ ಇರುತ್ತೆ. ಹಿರಳಿಕಾಯಿ ಸಿಕ್ಕಿದಾಗ ಈ ಥರ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಹಿರಳಿಕಾಯಿ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿಯಲ್ಲಿ ಪಿತ್ತದೇನು ಅಂಶ ಇದೆ ಅದನ್ನೆಲ್ಲ ಕೂಡ ಇದು ರಿಮೂವ್ ಮಾಡುತ್ತೆ. ನನಗಂತೂ ಸಖತ್ ಇಷ್ಟ. ಸಿಕ್ಕಿದಾಗ ನಾನಂತೂ ಮಾಡ್ಕೊತೀನಿ. ನೀವು ಇದನ್ನು ಟ್ರೈ ಮಾಡಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್.